ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಸೇರಿದ ಎಲ್ಲ ಮಿತ್ರವೃಂದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿರುವ ಎಲ್ಲ ಗಣ್ಯರೇ, ಪತ್ರಿಕಾ ಮಾಧ್ಯಮದ ಬಂಧು ಮಿತ್ರರುಗಳೇ, ನಿನ್ನೆ ವಿಜೇತ್ ದಂಪತಿಗಳು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ತುಪ್ಪದ ದೀಪ ಉರಿಸಿ ಪ್ರಾರ್ಥನೆ ಮಾಡಿ ಇವತ್ತು ಇಲ್ಲಿ ಸಾರಿ ಮಳಿಗೆಯನ್ನು ಶುಭಾರಂಭಗೊಳಿಸಿದ್ದಾರೆ. ಇದು ನಮ್ಮ ಪುತ್ತೂರಲ್ಲಿ ಇವತ್ತು ಬೆಳೆಯುತ್ತಿರುವ ಪುತ್ತೂರಿನಲ್ಲಿ ಉದ್ಯಮಗಳು ಜಾಸ್ತಿಯಾಗಿ ಇವತ್ತು ಇದರಿಂದ ಉದ್ಯಮದಿಂದ ಉದ್ಯೋಗ ಸೃಷ್ಟಿಯಾಗುತ್ತದೆ. ಇದು ಎಲ್ಲ ನಮ್ಮ ಮಾನವ ಕುಲಕ್ಕೆ ಇದರಿಂದ ಪ್ರಯೋಜನವಾಗಲಿ, ಮತ್ತು ಇಲ್ಲಿ ಕಡಿಮೆ ದರದಲ್ಲಿ ಉತ್ತಮ ದರದ ಸಾರಿ ಸಿಗ್ತದೆ ಅಂತೇಳಿ ನಮ್ಮ ಹತ್ರ ಸಂಘಟಕರು ಹೇಳಿದ್ದಾರೆ. ಎಲ್ಲರಿಗೂ ಮಾನವ ಕುಲಕ್ಕೆ ಇದರಿಂದ ಪ್ರಯೋಜನ ಸಿಕ್ಕಲಿ, ಈ ಸಂಸ್ಥೆಗೆ ನಾನು ಶುಭವನ್ನು ಹಾರೈಸುತ್ತೇನೆ. ನನಗೆ ಅನ್ನಿಸ್ತಾ ಇದೆ ಇವತ್ತಿನ ಈ ಸಂದೇಶ ನನ್ನದಲ್ಲ, ದೀಪದ ಸಂದೇಶ ಅಂತ. ಯಾಕಂತ ಹೇಳಿದರೆ ನಾವೊಂದು ಈಗ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡುವಂಥ ಸಂದರ್ಭದಲ್ಲಿ ದೀಪವನ್ನು ಪ್ರಜ್ವಲಿಸುವಂಥ ಸಂದರ್ಭದಲ್ಲಿ ನನಗೆ ಸಿಕ್ಕಿದಂಥ ಸಂದೇಶ ಏನು ಅಂತ ಹೇಳಿದರೆ, ಆರಂಭದಲ್ಲಿ ಒಂದಷ್ಟು ಹೊತ್ತು ಆ ದೀಪ ಪ್ರಜ್ವಲಿಕೆ, ಒಂದು ಬತ್ತಿ ಉರಿಲಿಕ್ಕೆ ಒಂದು 2 ನಿಮಿಷ ತಗೊಂಡಿತ್ತು. ಯಾಕಂತ ಹೇಳಿದರೆ ಒಂದು ಉದ್ಯಮವನ್ನು ನಾವು ಆರಂಭ ಮಾಡುವಾಗ ಕೂಡ ಹೀಗೆ ಅಂತ ಆರಂಭದಲ್ಲಿ ಒಂದಷ್ಟು ಅದರಲ್ಲಿ ಆತಂಕ ಇರ್ತದೆ, ಹೇಗೆ ಮಾಡುವಂಥದ್ದು ಅಂತ ಇರ್ತದೆ. ಆದರೆ ಅದಕ್ಕೆ ದೈವಾನುಗ್ರಹ ಸಿಕ್ಕಿದಾಗ, ಅಂದರೆ ಇವತ್ತಿನ ಉದ್ಘಾಟನೆಯನ್ನು ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರ ಕೈಯಿಂದ ಆಯಿತು. ಆ ದೈವಾನುಗ್ರಹ ಅದಕ್ಕೆ ಸಿಕ್ಕಿದಾಗ ಅದು ಅತ್ಯಂತ ಉತ್ತಮವಾಗಿ ಬೆಳಗ್ತದೆ ಅಂತ ಹೇಳುವಂಥ ಒಂದು ಸಂದೇಶ ಸಿಕ್ಕಿತು. ಅದರ ಜೊತೆಯಲ್ಲಿ ಇಲ್ಲಿ ತೆರೆದಂತಹ ಇಷ್ಟೂ ಜನ ಪುತ್ತೂರಿನ ಸಜ್ಜನ ಬಂಧುಗಳು ಸೇರಿಸಿದ ನಂತರ ದೀಪವನ್ನು ಪ್ರಜ್ವಲಿಸಿದ ನಂತರ ಪರಿಪೂರ್ಣವಾದಂತಹ ದೀಪಸ್ತಂಭವನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ನನ್ನ ಹಾರೈಕೆ ಕೂಡ ಹೀಗೆ, ಎಲ್ಲರ ಸಹಕಾರದಿಂದ ಈ ಪುತ್ತೂರಿನ ಜನರ ಸದಾಶಯದಿಂದ ಮಹಾಲಿಂಗೇಶ್ವರ ದೇವರ ಅನುಗ್ರಹದಿಂದ ತಮನ್ವಿ ಸಿಲ್ಕ್ಸ್ ಇದೇ ರೀತಿ ಜ್ವಾಜಲ್ಯಮಾನವಾಗಿ ಪರಿಪೂರ್ಣವಾಗಿ ಬೆಳಗಲಿ ಎಂಬಂತಹ ಹಾರೈಕೆಯೊಂದಿಗೆ ರೇಷ್ಮೆಯ ಉದ್ಯೋಗವೇ ಹಾಗೆ, ರೇಷ್ಮೆ ಅಂದರೆ ನಯ ಮತ್ತು ನಾಜೂಕು ಅಂತ, ನಮ್ಮ ರೇಷ್ಮೆಯ ಉದ್ಯೋಗ ಕೂಡ ನಿಮ್ಮ ಈ ಸಂಸ್ಥೆಯಿಂದ ಅಷ್ಟೇ ನಯ ನಾಜೂಕಿನಿಂದ ನಡೆದು ಎಲ್ಲರ ಮನಗೆಲ್ಲುವಂತೆ ಆಗಲಿ ಅಂತ ಹೇಳುವಂಥ ಶುಭ ಹಾರೈಕೆಯನ್ನು ಹಾರೈಸ್ತಾ ಇದ್ದೇನೆ. ಸೇರಿರುವಂಥ ಎಲ್ಲ ನಮ್ಮ ಸಜ್ಜನ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಈ ಒಂದು ತಮನ್ವಿ ಸಿಲ್ಕ್ನ ಮಾಲಕರೇ, ಇವತ್ತು ಪುತ್ತೂರಿಗೆ ಒಂದು ಜವಳಿ ಉದ್ಯಮಕ್ಕೆ ಹೊಸ ಮೆರಗನ್ನು ಕೊಡುವಂಥ ಕೆಲಸ ವಿಜೇತ್ ಮತ್ತು ಅವರ ದಂಪತಿಗಳು ಮಾಡಿದ್ದಾರೆ. ಅದಕ್ಕೆ ನಾನು ವಿಶೇಷವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯುವ ಉದ್ದಿಮೆದಾರರು ಇವತ್ತು ವಿಶೇಷವಾಗಿ ಪುತ್ತೂರಿನಲ್ಲಿ ತಮನ್ವಿ ಸಿಲ್ಕನ್ನು ಆರಂಭ ಮಾಡಿ ಇವತ್ತು ಸುಸಜ್ಜಿತವಾದಂಥ ಹವಾನಿಯಂತ್ರಿತವಾದಂಥ ಈ ಒಂದು ಮಳಿಗೆಯನ್ನು ಪುತ್ತೂರಿನ ಬೈಪಾಸಲ್ಲಿ ಆರಂಭ ಮಾಡಿ ಇವತ್ತಿನ ಆಧುನಿಕತೆಯ ಶೋಕಿ ಶೈಲಿಯ ಎಲ್ಲ ಆ ಯುವತಿಯರಿಗೆ ಮತ್ತು ಮಹಿಳೆಯರಿಗೆ ಬೇಕಾದಂಥ ಎಲ್ಲ ಆ ಉಡುಪುಗಳನ್ನು ಒಂದೇ ಮಳಿಗೆಯಲ್ಲಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಕಂಡುಕೊಂಡ ಹಾಗೆ ಬಹುಶಃ ಇವತ್ತು ನಮ್ಮ ಪುತ್ತೂರಿನ ಜನತೆ ಜವಳಿ ಉದ್ಯಮದಲ್ಲಿ ತಮ್ಮದೇ ಆದಂಥ ಆ ಛಾಪನ್ನು ಮೂಡಿಸಿದಂಥ ಪುತ್ತೂರು ಸಂಜು ಶೆಟ್ಟಿ ಇರ್ಬೋದು, ಇಂಥ ಬೇರೆ ಬೇರೆ ಉದ್ದಿಮೆದಾರರು ಪುತ್ತೂರಿಗೆ ತಮ್ಮದೇ ಆದಂಥ ಹೆಸರನ್ನು ತಂದಿದ್ದಾರೆ. ಬಹುಶಃ ಅದೇ ರೀತಿಯಲ್ಲಿ ತಮನ್ವಿಯ ಮಾಲಕರಾದಂಥ ವಿಜೇತ್ ಮತ್ತು ಅವರ ದಂಪತಿಗಳು ಮುಂದಿನ ದಿನಗಳಲ್ಲಿ ಆ ಒಂದು ಜವಳಿ ಉದ್ಯಮಕ್ಕೆ ತಮ್ಮದೇ ಆದಂಥ ಛಾಪನ್ನು, ಬ್ರ್ಯಾಂಡನ್ನು ಇಲ್ಲಿ ನಿರ್ಮಾಣ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಕೆಯನ್ನು ಮಾಡ್ತಾ, ಮಹಾಲಿಂಗೇಶ್ವರ ದೇವರು ಈ ಒಂದು ಬಪ್ಪಲಿಗೆ ಕಾಂಪ್ಲೆಕ್ಸಲ್ಲಿ ಆರಂಭ ಆದಂಥ ಈ ತಮನ್ವಿ ಸಿಲ್ಕ್ನ ಉತ್ತರೋತ್ತರ ಅಭಿವೃದ್ಧಿಗೆ ಅನುಗ್ರಹವನ್ನು ಕರುಣಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೇನೆ. ಆರಾಧ್ಯ ಮೂರ್ತಿ ಪುತ್ತೂರು ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ತಮನ್ವಿ ಸಿಲ್ಕ್ಸ್ನ ವಸ್ತ್ರ ಮಳಿಗೆಯ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಈಶ್ವರ್ ಭಟ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಬಂಧುಗಳೇ, ಬೆಳೀತಾ ಇರತಕ್ಕಂಥ ವಿಶೇಷವಾಗಿ ಜಿಲ್ಲಾ ಕೇಂದ್ರವಾಗಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರತಕ್ಕಂಥ ಪುತ್ತೂರಿಗೆ ಒಂದು ಜವಳಿ ಉದ್ಯಮಕ್ಕೆ ಹೊಸ ಹೆಸರನ್ನು ಸೇರಿಸತಕ್ಕಂಥ ವ್ಯವಸ್ಥೆಯನ್ನು ಸುಜಿತ್ ಅವರು ಮಾಡಿದ್ದಾರೆ. ಇವತ್ತು ವಿಜೇತ್ ಅವರು ಬಹಳಷ್ಟು ವರ್ಷಗಳಿಂದ ಈ ಉದ್ಯಮದಲ್ಲಿ ಪಾರದರ್ಶಕವಾಗಿರತಕ್ಕಂಥ ಸೇವೆಯನ್ನು ಮಾಡಿ ಇವತ್ತು ವಿಸ್ತೃತವಾಗಿರತಕ್ಕಂಥ ಮಳಿಗೆ ಇರಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಇವತ್ತು ಬೈಪಾಸ್ ರಸ್ತೆಯಲ್ಲಿ ಹೊಸ ಆ ಮಳಿಗೆಯನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಆ ಪುತ್ತೂರಿನ ಮತ್ತು ಇಡೀ ಜಿಲ್ಲೆಯ ಮಹಾಜನತೆಯ ಆಶೀರ್ವಾದದಿಂದ ಈ ಸಂಸ್ಥೆ ಎತ್ತರಕ್ಕೆ ಬೆಳೀಲಿ, ಇನ್ನಷ್ಟು ಈ ರೀತಿಯ ಮಳಿಗೆಗಳನ್ನು ಮಾಡತಕ್ಕಂಥ ಯೋಗ ಭಾಗ್ಯವನ್ನು ಮಹಾಲಿಂಗೇಶ್ವರ ದೇವರು ಕರುಣಿಸಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಅವರ ಸಂಸ್ಥೆಗೆ ಮತ್ತು ಅವರಿಗೆ ಶುಭವನ್ನು ಹಾರೈಸ್ತಾರೆ. ಇವತ್ತು ನೂತನವಾಗಿ ಶುಭಾರಂಭಗೊಂಡಂತಹ ಈ ತಮನ್ವಿ ಸಿಲ್ಕ್ಸ್
ಈ ಹಿಂದೆ ಪುತ್ತೂರಿನ ನಗರ ಪ್ರದೇಶದಲ್ಲಿ ಒಂದು ಚಿಕ್ಕ ಔಟ್ಲೆಟ್ ಆಗಿ ಅದು ಕಾರ್ಯರೂಪದಲ್ಲಿ ಇತ್ತು. ಇವತ್ತು ಒಂದು ವಿಸ್ತಾರವಾಗಿ ಅಂದರೆ ವ್ಯವಹಾರ ದೊಡ್ಡ ಮಟ್ಟದಲ್ಲಿ ಮಾಡಬೇಕು, ಗ್ರಾಹಕರಿಗೆ ಒಂದು ರೀತಿಯ ಒಳ್ಳೆ ರೀತಿಯಲ್ಲಿ ಸೇವೆಯನ್ನು ಕೊಡಬೇಕೆಂಬ ದೃಷ್ಟಿಯಿಂದ ಇವತ್ತು ಒಂದು ಒಳ್ಳೆ ರೀತಿಯ ತಮ್ಮನ್ನಿ ಸಿಲ್ಕ್ಸ್ ಅಂತ ಒಂದು ಸಾರಿ ಶಾಪನ್ನು ಇವತ್ತು ಈಗಾಗಲೇ ಉದ್ಘಾಟನೆಗೊಂಡಿದೆ. ಒಂದು ಬೈಪಾಸಿನ ರಾಜ ರಸ್ತೆಯಲ್ಲಿ ಇರ್ತಕ್ಕಂಥ ಈ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ನಲ್ಲಿ ಒಂದು ಪಾರ್ಕಿಂಗ್ನ ಫೆಸಿಲಿಟಿ ಆಗಿರ್ಬೋದು, ಎಲ್ಲ ವ್ಯವಸ್ಥೆಗಳನ್ನು ಒಳಗೊಂಡಂಥ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದಾಗಿದ್ದು, ಆ ನಿಟ್ಟಿನಲ್ಲಿ ಪುತ್ತೂರಿನ ಎಲ್ಲ ಜನತೆ, ಯಾಕಂತ ಹೇಳಿದರೆ ಈಗ ಒಂದು ಕಾಂಪಿಟೇಷನ್ನ ಯುಗ, ಪುತ್ತೂರಿನಲ್ಲಿ ಬೇರೆ ಬೇರೆ ಶೋರೂಮ್ಗಳು ಈಗಾಗಲೇ ಬರ್ತಾ ಇದೆ, ಈ ಕ್ಷೇತ್ರದಲ್ಲಾಗಿರ್ಬೋದು ಬೇರೆ ಕ್ಷೇತ್ರದಲ್ಲಾಗಿರ್ಬೋದು. ಆ ನಿಟ್ಟಿನಲ್ಲಿ ಒಳ್ಳೆ ಸೇವೆಯನ್ನು ಕೊಡ್ತಕ್ಕಂಥ, ಒಳ್ಳೆ ಕ್ವಾಲಿಟಿಯನ್ನು ಕೊಡ್ತಕ್ಕಂಥ, ಜನರಿಗೆ ಅವಶ್ಯಕತೆ ಇರತಕ್ಕಂಥ ಎಲ್ಲ ಸೇವೆಯನ್ನು ಕೊಡುವಂಥ ಶಕ್ತಿ ಈ ತಮನ್ನಿ ಸಿಲ್ಕ್ಸ್ನ ಮಾಲಕರಿಗೆ ಕೊಡಲಿ. ಪುತ್ತೂರಿನ ಜನತೆಯ ಸ್ಪಂದನೆ ಎಲ್ಲ ರೀತಿ ಇವರಿಗೆ ಶಕ್ತಿಯನ್ನು ಮಾಲಿಂಗೇಶ್ವರ ದೇವರು ಕೊಡಲಿ ಎಂಬ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಂಡು ಶುಭವನ್ನು ಹಾರೈಸ್ತೇನೆ. ಮಾಲಿಂಗೇಶ್ವರನ ಚರಣಾವಿಂದಗಳಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ, ತಾಯಿ ಉಳ್ಳಾಲ್ತಿಯ ಚರಣಾವಿಂದಗಳಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ, ಇವತ್ತು ತಮನ್ವಿ ಒಂದು ಒಳ್ಳೆಯ ಮನುಷ್ಯನಿಗೆ ಹೇಗೆ ಅಂತ ಹೇಳಿದರೆ ಒಂದು ಪ್ರಯತ್ನ, ಮತ್ತು ಆ ಪ್ರಯತ್ನದಲ್ಲಿ ಮುಂದೆ ಸಾಗ್ತಾ ಇದ್ದರೆ ತನ್ನಿಂತಾನೇ ದೇವರು ಅದರ ಪ್ರತಿಫಲವನ್ನು ಕೊಡ್ತಾರೆ ಅಂತ ಇಲ್ಲಿ ನಾವು ಕಂಡುಕೊಂಡಾಗೆ. ಏನು ಅಂತ ಹೇಳಿದರೆ, ಮನುಷ್ಯನಿಗೆ ಬೇಕಾದ್ದು ಆಯ್ಕೆ, ಅವನಿಗೆ ಬೇಕಾದ ಆಯ್ಕೆಗಳು ಒಂದೇ ಕಡೆ ಸಿಗುವುದಾದರೆ, ಕೈಗೆಟಕುವ ದರದಲ್ಲಿ ಅದು ಅವನಿಗೆ ಲಭ್ಯ ಆಗ್ತದೆ ಅಂತ ಹೇಳಿದರೆ, ವ್ಯಾಪಾರದಲ್ಲಿ ಹಿಂತಿರುಗಿ ನೋಡಲಿಕ್ಕಿಲ್ಲ ಎಂಬಂಥ ಭಾವನೆ ಸಾರ್ವಜನಿಕ ವಲಯದಲ್ಲಿದೆ. ಆದ್ದರಿಂದ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ವಿಜೇತ್ ದಂಪತಿಗಳಿಗೆ ನಾನು ನಂಬುವಂಥ ಸಮಸ್ತ ದೈವಿಕ ಶಕ್ತಿಗಳು, ನನ್ನ ಆರಾಧ್ಯ ಮೂರ್ತಿ ಪುತ್ತೂರು ಶ್ರೀ ಮಾಲಿಂಗೇಶ್ವರ ಅವರು ಈ ಸಂಸ್ಥೆಯನ್ನು ಪುತ್ತೂರಿನಲ್ಲಿ ಪ್ರಾರಂಭಿಸಿದ್ದಾರೆ. ಇನ್ನು ಹತ್ತೂರಲ್ಲಿ ಈ ಸಂಸ್ಥೆಯ ಅಂಗಸಂಸ್ಥೆಗಳನ್ನು ಸ್ಥಾಪಿಸುವ ಅವರಿಗೆ ಸೌಭಾಗ್ಯವನ್ನು ಆ ಮಾಲಿಂಗೇಶ್ವರ ತಾಯಿ ಉಳ್ಳಾಲ್ತಿ ಕಟೀಲ್ ದುರ್ಗಾಪರಮೇಶ್ವರಿ ಅನುಗ್ರಹಿಸಲಿ ಅಂತೇಳಿ ಪ್ರಾರ್ಥಿಸಿಕೊಂಡು ಶುಭವನ್ನು ಹಾರೈಸ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕರಿಸುತ್ತಾ, ಅವರಿಲ್ಲೇ ಎದುರು ಸೀದಾ ಇದ್ದಾರೆ ಅಂತ ಹೇಳುವುದು ನಮ್ಮೆಲ್ಲರ ಖುಷಿ, ಒಂದು ಆಶಯ ಇಲ್ಲಿ ಸರ್ಥವಾಗಿರೋದು. ಹಾಗೆ ತಮನ್ವಿ ಈ ಶೋರೂಮ್ ಕೂಡ ಸರಿ ದೇವರ ಒಂದು ಎದುರವೇ ಇದೆ. ಹಾಗೆ ಮಾಲಿಂಗೇಶ್ವರ ದೇವರ ಅನುಗ್ರಹ ಅವರಿಗೆ ಇರಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದೇನೆ. ಮೊಟ್ಟ ಮೊದಲಾಗಿ ತುಂಬ ಸಂತೋಷದಿಂದ ನಾವು ಈ ದೀಪವನ್ನು ಬೆಳಗಿಸಿ ಈ ಒಂದು ತಮನ್ವಿ ಸಿಲ್ಕ್ಸ್ ಶೋರೂಮನ್ನು ನಾವು ಇವತ್ತೆಲ್ಲರೂ ಸೇರಿ ಉದ್ಘಾಟಿಸಿದ್ದೇವೆ. ಅವರಿಗೆ ಸಂಪೂರ್ಣ ಎಲ್ಲರೂ ಸೇರಿ ಅವರಿಗೆ ಆಶೀರ್ವಾದ ಮಾತ್ರ ಅಲ್ಲ, ಅಭಿನಂದನೆ ಕೂಡ ನಾವೆಲ್ಲರೂ ಸಲ್ಲಿಸ್ತಾ ಇದ್ದೇವೆ. ಸ್ನೇಹಿತರೆ, ಈಗ ಎಲ್ಲರೂ ಗಂಡಸರು ಮಾತಾಡಿದ್ದು ಹೌದು, ಈಗ ನಾವು ಹೆಂಗಸರ ಸಾರಥಿ ಬಂತು ಈಗ. ಹಾಗೆ ಸೀರೆ ಅಂತ ಹೇಳಿದರೆ ಅದು ನಮ್ಮ ಸಂಪ್ರದಾಯ, ನಮ್ಮ ಒಂದು ಸಂಸ್ಕೃತಿ, ಅದನ್ನು ಅಳಿವೇ ಇಲ್ಲದ ಒಂದು ಉಡುಪು ಅಂತ ಹೇಳಿದರೆ ಬರೀ ಉಡುಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ನಮ್ಮ ಸಂಸ್ಕೃತಿಯ ಒಂದು ಪ್ರತೀಕ ಅಂದರೆ ಈ ಸೀರೆಗಳು. ಹಾಗೆ ನಾವು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಮೆಟೀರಿಯಲಲ್ಲಿ ನಾವು ಅದನ್ನು ತಯಾರಿಸಿ ಆ ಕಾಲಕ್ಕೆ ತಕ್ಕಂಥ ಒಳ್ಳೆಯ ರೀತಿಯಲ್ಲಿ ಆ ಸೀರೆಗಳನ್ನು ಆಯ್ಕೆ ಮಾಡ್ತಾ, ಆ ಡಿಸೈನ್ಗಳನ್ನು ಆಯ್ಕೆ ಮಾಡ್ತಾ ನಾವು ಅದನ್ನು ಸ್ವೀಕರಿಸ್ತಾ ಇರ್ತೇವೆ. ಈಗ ಟ್ರೆಂಡಿಂಗ್ ಯುವಕರಲ್ಲಿ ಕೂಡ ಹಾಗೆ, ಯುವತಿಯರಲ್ಲಿ ಕೂಡ ಹಾಗೆ. ಈಗ ಸೀರೆ ಅಂತ ಹೇಳಿದರೆ ಅಂಥ ಒಂದು ಟ್ರೆಂಡಿಂಗ್ ಒಂದು ಉಡುಪು ಅಂತ ಹೇಳಿದರೆ ಸೀರೆ. ಹಾಗೆ ಇವರು ತಮನ್ವಿ ಸಿಲ್ಕ್ಸಿನ ವಿಜೇತಣ್ಣ ಹಾಗೂ ಮಾಲಾಶ್ರೀ ಅಕ್ಕ ಒಳ್ಳೆ ರೀತಿಯಲ್ಲಿ ನಮ್ಮ ಮನೆ ಹತ್ತಿರವೇ ಅಲ್ಲೇ ನಗರದ ನಡು ಭಾಗದಲ್ಲಿ ಅವರದ್ದೊಂದು ಸಣ್ಣ ಯೂನಿಟ್ ಇತ್ತು, ಒಂದು ಸಣ್ಣ ಔಟ್ಲೆಟ್ ಇತ್ತು. ಅದು 3 ವರ್ಷ ಆಗಿದೆ ಅಲ್ಲ, ಈಗ 2 ವರ್ಷದಿಂದ ಅವರಲ್ಲಿದ್ದರು. ಈಗ ನೋಡಿ ಯಾವ ರೀತಿ ಅವರ ಮೇಲೆ ಜನರಿಟ್ಟ ನಂಬಿಕೆ, ಅವರು ಯಾವ ರೀತಿ ವಿಶ್ವಾಸವನ್ನು ಗಳಿಸಿದ್ದಾರೆ ಅಂತ ಹೇಳಿದರೆ ಇದು ಈ ಶೋರೂಮನ್ನು ನೋಡುವಾಗಲೇ ಗೊತ್ತಾಗ್ತದೆ. ಆ ರೀತಿಯಲ್ಲಿ ಅವರು ಅಭಿವೃದ್ಧಿಗೊಳಿಸಿದ್ದಾರೆ. ಅವರು ತುಂಬ ನಮಗೆ ಸ್ನೇಹಿತರು. ಈ ಸ್ನೇಹಿತರಿಬ್ಬರು ಕೂಡ ವಿಜೇತ್ ಆಗಲಿ ಮಾಲಾಶ್ರೀ ಆಗಲಿ ಯಾವ ರೀತಿ ಶ್ರಮ ಪಟ್ಟಿದ್ದಾರೆ ಅಂತ ಹೇಳಿದರೆ, ಅವರು ಸೀರೆಯನ್ನು ಈ ಮಳಿಗೆಗೆ ಆಯ್ಕೆ ಮಾಡಲಿಕ್ಕೆ ಹೋಗುವಾಗ ಪ್ರತಿಯೊಬ್ಬರ ಯಾವ ರೀತಿ ಅವರಿಗೆ ಆಸೆ ಇದೆಯೋ, ಯಾವ ರೀತಿ ಅವರ ಇಚ್ಛೆ ಇದೆಯೋ ಆ ರೀತಿಯ ಒಂದು ಸೀರೆಗಳನ್ನು ಅವರನ್ನು ಪ್ರತಿಯೊಂದು ಸೀರೆಯನ್ನು ಅವರು ಆಯ್ಕೆ ಮಾಡಿ ಈ ಒಂದು ಮಳಿಗೆಯಲ್ಲಿ ಅವರು ಇಟ್ಟಿದ್ದಾರೆ. ಮೊದಲು ಕೂಡ ನಾವು ನೋಡಿದ್ದೇವೆ. ನಾನು ಒಮ್ಮೆ ಹೋಗುವಾಗ ಒಂದು ಗಿಫ್ಟ್ ತರಲಿಕ್ಕೆ ಅಂತ ಹೇಳಿ ಹೋಗುವಾಗ ಒಬ್ಬರು ಸ್ನೇಹಿತರು ಇಲ್ಲೇ ಇದ್ದಾರೆ, ಆ ಸ್ನೇಹಿತರನ್ನು ಕರ್ಕೊಂಡು ಹೋಗಿದ್ದೆ. ಇಲ್ಲಿ ನೋಡಿ, ಇಲ್ಲಿ ಒಳ್ಳೆ ಸೀರೆ ಸಿಗ್ತದೆ ಅಂತ ಹೇಳಿ ನೋಡಿ
ಬನ್ನಿ ಅಂತೇಳಿ. ಅಲ್ಲಿ ಹೋದಾಗ ಅವರಿಗೂ ಸಹ ಖುಷಿ ಆಯಿತು. ಅವರು ಕೂಡ ಸೀರೆಯನ್ನು ಪರ್ಚೇಸ್ ಮಾಡಿ ಈಗ ಗ್ರಾಹಕರು ಜಾಸ್ತಿ ಆಗಿ ಹೋಗ್ತಾ ಇದ್ರು ಅವರಿಗೆ. ಹಾಗೆ ನನ್ನಿಂದ ಅಂತ ಹೇಳೋದಲ್ಲ, ಹಾಗೆ ಎಲ್ಲರೂ ಸಹ ಸೇರಿಕೊಂಡು ಒಬ್ಬೊಬ್ಬರನ್ನು ಕರೆದುಕೊಂಡು ಹೋಗಿ ಅಲ್ಲಿ ಸಿಗುವಂಥ ಕ್ವಾಲಿಟಿ, ಮೊಟ್ಟ ಮೊದಲಾಗಿ ಜನರಿಗೆ ಬೇಕಾದ ಒಂದು ಕ್ವಾಲಿಟಿ ಮತ್ತು ಅದರ ರೇಟ್ ಮತ್ತು ಅದರ ಗುಣಮಟ್ಟ, ಅದರ ಪ್ರೈಸ್ ಮತ್ತು ಅದರ ಡಿಸೈನ್ ಈ ರೀತಿ ನೋಡ್ತಾರೆ. ಅವರಿಗೆ ಮನೆ ಮುಟ್ಟುವಾಗಿರುವ ಒಂದು ಸೀರೆಗಳು ಸಿಕ್ಕಿದ್ರೆ ಖಂಡಿತ ಗ್ರಾಹಕರು ಜಾಸ್ತಿ ಆಗ್ತಾ ಹೋಗ್ತಾರೆ. ಆ ರೀತಿ ಇವರು ಜನರನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಸೀರೆಗಳು, ಆ ರೀತಿ ಮನಪೂರ್ವಕವಾಗಿ ಅವರ ಒಂದು ಇಚ್ಛೆ, ಅವರ ಶ್ರದ್ಧೆಯನ್ನು ನಾವು ಮೆಚ್ಚಬೇಕು. ಅವರ ಶ್ರಮವನ್ನು ತುಂಬ ಶ್ರಮ ಪಟ್ಟಿದ್ದಾರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀಲಿಕ್ಕೆ. ಹಾಗೆ ಅವರಿಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಇನ್ನೂ ಹೆಚ್ಚಿನ ಗ್ರಾಹಕರು ನಿಮಗೆ ಪಡೀಲಿ, ಇನ್ನೂ ಹೆಚ್ಚು ದೊಡ್ಡ ವ್ಯಾಪಾರ ನಿಮಗೆ ಆಗಲಿ, ಎಲ್ಲರಿಗೂ ಖುಷಿ ಆಗಲಿ, ಸಂತೋಷವಾಗಿ ಪ್ರತಿಯೊಂದು ಹಬ್ಬ ಆಗಲಿ, ತನ್ನ ಮನೆಯಲ್ಲಿ ಆಗುವಂಥ ಕಾರ್ಯಕ್ರಮಗಳಾಗಲಿ, ಯಾವುದೇ ಸಮಯದಲ್ಲಿ ಕೂಡ ಒಳ್ಳೆ ಅವರಿಗೆ ಮೆಚ್ಚುವಂಥ, ಕೈಗೆ ಎಟುಕುವಂಥ ಡಿಸೈನ್ಗಳಿರುವಂಥ ಸೀರೆಗಳನ್ನು ಇಲ್ಲಿ ಖಂಡಿತ ಸಿಗ್ತದೆ ಅಂತ ಹೇಳಿ ಸಂತೋಷವಾಗಿ ಅವರನ್ನು ಮತ್ತೊಮ್ಮೆ ಹಾರೈಸಿ ಎತ್ತರಕ್ಕೆ ಬೆಳೆಯಲಿ. ವಿಜೇತ್ ಹಾಗೂ ಮಾಲಾಶ್ರೀ ಅವರ ಇದು ತಮನ್ವಿ ಸಿಲ್ಕ್ಸ್ ಇನ್ನೂ ಹೆಚ್ಚು ವ್ಯಾಪಾರ ಆಗಲಿ ಅಂತೇಳಿ ಆಶಿಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಹೊಸದಾಗಿ ಉದ್ಘಾಟನೆಗೊಂಡಿರುವಂತಹ ತಮನ್ವಿ ಸಿಲ್ಕ್ ಇದರ ಮಾಲಕರಾದ ವಿಜೇತ್ ಹಾಗೂ ಮಾಲಾಶ್ರೀ ಅವರಿಗೆ ನನ್ನ ಅತ್ಯಂತ ಪ್ರೀತಿಯ ಅಭಿನಂದನೆಗಳು ಹಾಗೂ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇನೆ. 2 ವರ್ಷಗಳ ಹಿಂದೆ ಒಂದು ಸಣ್ಣ ರೀತಿಯಲ್ಲಿ ಇವರು ತಮನ್ವಿ ಸಿಲ್ಕ್ಸ್ ಅನ್ನು ಇಲ್ಲಿ ಪ್ರಾರಂಭ ಮಾಡಿದ್ರು. ಆದರೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಒಂದು ವಿಸ್ತೃತ ಮಳಿಗೆಯನ್ನು ಇಲ್ಲಿ ಪುನಃ ಪ್ರಾರಂಭ ಮಾಡಬೇಕು ಅಂತಾದರೆ ಈಗಾಗಲೇ ವಿದ್ಯಾಗೌರಿಯವರು ಹೇಳಿದಾಗೆ ಅವರ ಡೆಡಿಕೇಶನ್, ಅವರ ಶ್ರಮ, ಅವರ ಗಂಡ ಹೆಂಡತಿ ಇಬ್ಬರದ್ದು ಒಂದು ಶ್ರಮ ಇಲ್ಲಿ ಕಾಣ್ತಾ ಇದೆ. ಮತ್ತೆ ಯಾವುದೇ ಒಂದು ಉದ್ದಿಮೆ ಒಂದು ದೀರ್ಘ ಅವಧಿಯವರೆಗೆ ಇರಬೇಕು ಅಂತಾದರೆ ಮೊದಲನೇದಾಗಿ ಅಲ್ಲಿ ಏನು ಅವರು ಆ ವ್ಯಾಪಾರವನ್ನು ಮಾಡ್ತಾರೋ ಅದರ ಗುಣಮಟ್ಟ ಹಾಗೂ ಅವರು ಗ್ರಾಹಕರೊಂದಿಗೆ ಅತ್ಯಂತ ಒಂದು ಪ್ರೀತಿಯಿಂದ ಬೆರೆಯುವಂಥದ್ದು ಅದು ತುಂಬ ಅಗತ್ಯ. ಮಾಲಾಶ್ರೀ ಅವರು ನಾನು ಪ್ರಥಮ ಬಾರಿಗೆ ಅವರನ್ನು ಭೇಟಿಯಾದಾಗಲೇ ನನಗೆ ಗೊತ್ತಾಯಿತು ಅವರು ತುಂಬ ಎಲ್ಲ ಗ್ರಾಹಕರೊಂದಿಗೆ ಬಹಳ ಆತ್ಮೀಯತೆಯಿಂದ ವ್ಯವಹರಿಸ್ತಾರೆ. ಅದೇ ರೀತಿ ಇಲ್ಲಿಯ ಒಂದು ಗುಣಮಟ್ಟವನ್ನು ಕಾಯ್ದುಕೊಂಡಿದ್ದಾರೆ. ನಾನು ಇವತ್ತು ಹುಟ್ಟಿರುವಂತಹ ಒಂದು ಸೀರೆ ಕೂಡ ನಾನು ಇವರಲ್ಲೇ ಪರ್ಚೇಸ್ ಮಾಡಿರುವಂಥದ್ದು. ಅವರು ನನಗೆ ಅದನ್ನು ಕಸ್ಟಮೈಸ್ ಮಾಡಿ ಕೊಟ್ಟದ್ದು ನನಗೆ ಬೇಕಾದ ರೀತಿಯಲ್ಲಿ. ಆ ರೀತಿಯ ಒಂದು ಬೆಳವಣಿಗೆ ಇವರಲ್ಲಿ ಇದೆ ಅಂತ ಆದರೆ ಖಂಡಿತ ಈ ಒಂದು ಸಂಸ್ಥೆ ಮುಂದೆ ಒಳ್ಳೆಯ ಅಭಿವೃದ್ಧಿಯನ್ನು ಹೊಂದದೆ ಅಂತ ಹೇಳುವ ಭರವಸೆ ನಮಗೆಲ್ಲರಿಗೂ ಇದೆ. ಆ ಮಹಾಲಿಂಗೇಶ್ವರ ದೇವರು ಅವರಿಗೆ ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಹೊಂದುವಂಥ ಆಶೀರ್ವಾದವನ್ನು ನೀಡಲಿ ಅಂತ ಹೇಳಿ ಪ್ರಾರ್ಥಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಫಸ್ಟ್ ಆಫ್ ಆಲ್ ವಿಜೇತ್ ಹಾಗೂ ಮಾಲಾ ಅವರಿಗೆ ಬಿಗ್ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಔಟ್ಲೆಟ್ಗೆ. ಹಾಗೆ ಈಗ ಪ್ರತಿಯೊಬ್ಬರನ್ನು ನಾವು ಹೇಗೆ ಗುರುತಿಸ್ತೇವೆ ಅಂದರೆ ಅವಳು ಕಪ್ಪು ಸೀರೆಯನ್ನು ಧರಿಸಿದ್ದಾಳೆ, ರೆಡ್ ಸೀರೆಯನ್ನು ಧರಿಸಿದ್ದಾಳೆ. ಹಾಗೆ ಒಂದು ಮನುಷ್ಯ ನಿಗೆ ಆ ಸಾರಿ ಅಥವಾ ಅವರ ಇದು ತುಂಬ ಮುಖ್ಯ ಆಗಿರ್ತದೆ. ಅಂದರೆ ಅದೇ ಅವರ ಪರ್ಸನಾಲಿಟಿ ಆಗಿರ್ತದೆ. ಈಗ ಈಗಿನ ಜನ್ರೇಷನಲ್ಲಿ ನಾವು ಹೇಗೆ ಕಾಣ್ತೇವೆ, ನಾವು ಇನ್ನೊಬ್ಬರಿಂದ ಹೇಗೆ ಡಿಫ್ರೆಂಟ್ ಆಗಬೇಕು, ಅದೇ ಒಂದು ಕಾನ್ಸೆಪ್ಟ್ ಆಗಿರ್ತದೆ. ಇದರಲ್ಲಿ ಇವರು ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾರೀಸ್ ಅನ್ನು ತಂದು ಎಲ್ಲ ಜನರಿಗೆ ಇಷ್ಟ ಆಗುವ ಹಾಗೆ ಎಲ್ಲ ಮಾಡ್ತಿದ್ದಾರೆ. ಹಾಗೆ ಅವರಿಗೆ ಕಂಗ್ರಾಟ್ಸ್. ಹಾಗೆ ಈಗ ಸೆಕೆಂಡ್ ಔಟ್ಲೆಟ್ ಇವ್ರದ್ದು ಸ್ಟಾರ್ಟ್ ಆಗಿದೆ. ಇನ್ನಷ್ಟು ಬೇರೆ ಬೇರೆ ಕಡೆಯಲ್ಲಿ, ಪುತ್ತೂರಲ್ಲದೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಇವರ ಔಟ್ಲೆಟ್ ಸ್ಟಾರ್ಟ್ ಆಗಲಿ ಅಂತ ನನ್ನ ವಿಶಸ್. ಹಾಗೆ ಇನ್ನೊಂದು ಮೆನ್ಷನ್ ಮಾಡಬೇಕಂದ್ರೆ ಇವರ ತಮನ್ವಿ ಸಿಲ್ಕ್ಸ್ಗೆ ಮಾಡೆಲ್ ಆಗಿ ನನ್ನನ್ನು ಚೂಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು. ದೈವದೇವರುಗಳನ್ನು ಮನಸಾರೆ ಸ್ಮರಿಸುತ್ತಾ, ಗುರು ಹಿರಿಯರನ್ನು ನೆನಪಿಸುತ್ತಾ, ನೆನಪುಗಳು 2 ವರ್ಷ 5 ತಿಂಗಳ ಹಿಂದಿನ ತಮನ್ವಿ ಸಿಲ್ಕ್ಸ್ ಆರಂಭದ ದಿನಗಳ ವಿಚಾರವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಆ ದಿನ ನಾವೆಲ್ಲ ಹೆಚ್ಚಿನ ಗೆಸ್ಟ್ಗಳು ಆ ಸಂದರ್ಭದಲ್ಲಿ ಇದ್ದು ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ನಾವೆಲ್ಲ ಆಶಿಸಿದ್ವಿ. ಆ ಪದದ ಅರ್ಥ ಇವತ್ತು ನಮಗೆ ಇಲ್ಲಿ ಉತ್ತರೋತ್ತರ ಅಭಿವೃದ್ಧಿಯಾಗಿ ಈ ಹೊಸ ಔಟ್ಲೆಟನ್ನು ಪ್ರಾರಂಭ ಮಾಡಿಸುವುದು ನಿಜವಾಗಿಯೂ ನಿಮ್ಮೆಲ್ಲರ ಆಶೀರ್ವಾದ, ಆವತ್ತಿನ ಆಶೀರ್ವಾದ ನಿಜವಾಗಿ ಫಲಿಸಿದೆ ಅಂತ ನಾನಾದರೂ ಭಾವಿಸ್ತೇನೆ. ನಮ್ಮದೇ ಕುಟುಂಬದ ಈ ಒಂದು ಸಂಸ್ಥೆ ಇದು ನಮ್ಮ ಈ ಪುತ್ತೂರು ಭಾಗದಲ್ಲಿ
ಈ ವಿಶೇಷವಾದ ಸೇವೆಯನ್ನು ಕೊಡಲಿಕ್ಕೆ ಮುಂದೆ ಬಂದಿದೆ ಅಂತ ಹೇಳಿದರೆ ನಮಗೆ ತುಂಬ ಸಂತೋಷ ಆಗ್ತದೆ. ಮೊದಲಿನ ಸಮನ್ವಿ ಸಿಲ್ಕ್ಸ್ ಕೇವಲ ಹೆಂಗಸರಿಗೆ ಮಾತ್ರ ಇದ್ದದ್ದು. ಹೆಂಗಸರು ಅವರ ಸಾರಿಯನ್ನು ನೋಡಿ ಗಂಡಸರಿಗೆ ಸ್ವಲ್ಪ ಬೇಸರ ಆಗಿರ್ಬೋದು, ಆದರೆ ಇದರಲ್ಲಿ ಗಂಡಸರಿಗೂ ಕೂಡ ವ್ಯವಸ್ಥೆ ಮಾಡಲಾಗಿದೆ ಅನ್ನುವಂಥ ವಿಚಾರವನ್ನು ನಿಮ್ಮ ಮುಂದೆ ಇಡುತ್ತಾ ಎಲ್ಲ ಗಂಡಸರು ತಮ್ಮ ಹೆಂಗಸರು ಚೆಂದಾಗಿ ಕಾಣಬೇಕನ್ನುವಂಥದ್ದು ವಿಚಾರ. ಅದರಲ್ಲೂ ಅವರು ಖಂಡಿತವಾಗಿಯೂ ನಿಮ್ಮ ಏನು ಕ್ರೆಡಿಟ್ ಕಾರ್ಡ್ ಏನಿದೆ ಅದನ್ನು ಕೊಟ್ಟು ಕಳಿಸುವುದಲ್ಲ, ಇಲ್ಲಿ ಬಂದು ಆದಷ್ಟು ಕಮ್ಮಿ ಬೆಲೆಗೆ ಸ್ವಲ್ಪ ಚೌಕಾಶಿ ಮಾಡಿ ನೀವೇ ಬಂದರೆ ಕೊಟ್ಟದನ್ನು ಹೇಳಿದ್ದನ್ನು ಕೊಟ್ಟು ಹೋಗ್ತೀರಿ. ಗಂಡಸರು ಬಂದರೆ ಅದನ್ನು ಕ್ವಾಲಿಟಿ ನೋಡಿ ಸ್ವಲ್ಪ ಖರ್ಚು ಕಮ್ಮಿ ಆಗುವ ರೀತಿಯಲ್ಲಿ ನೋಡುವಂಥ ವ್ಯವಸ್ಥೆ ಇರುವಾಗ ಗಂಡ ಹೆಂಡತಿ ಇಬ್ಬರು ಬರಬೇಕು, ಗಂಡಸರೂ ಈ ಸಂಸ್ಥೆಗೆ ಬರಬೇಕು. ಹೆಂಡತಿಯರು ನಾವು ಏನು ಪರ್ಚೇಸ್ ಮಾಡ್ತಾರೆ ಅದರ ಗುಣಮಟ್ಟವನ್ನು ನೋಡಿ ಖಂಡಿತವಾಗಿಯೂ ಒಬ್ಬರನ್ನೊಬ್ಬರು ಕೇವಲ ವ್ಯಕ್ತಿಗಳನ್ನು ನಾವು ಆಸ್ವಾದಿಸುವುದಲ್ಲ ಅಥವಾ ಪ್ರಶಂಸಿಸುವುದಲ್ಲ, ಅವರ ಜೀವನ ಶೈಲಿ ಮತ್ತು ಅವರ ಉಡುಗೆ ತೊಡುಗೆಯನ್ನು ಕೂಡ ನಾವು ಪ್ರಶಂಸೆಯನ್ನು ಕೊಟ್ಟರೆ ಆವಾಗ ಉತ್ತಮವಾದ ಸೇವೆ ಸಿಗ್ತದೆ. ನಾವು ನೋಡುವಂಥ ಈಗಾಗಲೇ ಅತಿಥಿಗಳು ಹೇಳಿದರು, ನಾವು ನೋಡೋದು ಒಂದು ನಗುಮುಖದ ಸೇವೆ, ಇನ್ನೊಂದು ಗುಣಮಟ್ಟದ ಮೆಟೀರಿಯಲ್ ಮತ್ತು ಕಡಿಮೆ ಖರ್ಚು. ಈ ಎಲ್ಲ ಮೂರು ಈ ಸಂಸ್ಥೆಯ ಮೂಲಕ ಈ ಸಾರ್ವಜನಿಕರಿಗೆ ಸಿಗಲಿ ಅನ್ನುವಂಥ ಆಶಯದೊಂದಿಗೆ ಎಲ್ಲವರಿಗೂ ಶುಭವನ್ನು ಕೋರ್ತೇನೆ. ನಮಸ್ಕಾರಗಳು. ಇವತ್ತು ತಮ್ಮನಿವಿ ಸಿಲ್ಕ್ ಸ್ಯಾರಿನ ಹೊಸ ಶೋರೂಮ್ ಮಳಿಗೆ ನಮ್ಮ ಮಾಲಿಂಗೇಶ್ವರ ದೇವರ ಎದುರುಗಡೆಯಲ್ಲಿ ಆಗಿರುವಂಥ ರಾಜ ರಸ್ತೆಯಲ್ಲಿ ಉದ್ಘಾಟನೆಗೊಂಡಿರ್ತದೆ. ಇವತ್ತು ಬಂದಿರುವಂಥ ಎಲ್ಲ ಅತಿಥಿಗಳೇ ಮತ್ತು ಎಲ್ಲ ತಮ್ಮನಿವಿ ಸಂಸ್ಥೆಯ ಮಾಲಕರಾದಂಥ ವಿಜೇತ್ ಮತ್ತು ಮಾಲಶ್ರೀ ದಂಪತಿಗಳ ಇವರ ಒಂದು ಪ್ರೀತಿ ಅಂದರೆ 2.5 ವರ್ಷ. ಡಾಕ್ಟರ್ ಗೀತಾ ಪ್ರಕಾಶ್ ಹೇಳಿದಾಗೆ 2 ವರ್ಷ 5 ತಿಂಗಳು ಒಂದು ಪುತ್ತೂರಿನ ಮಧ್ಯಭಾಗದಲ್ಲಿ ಒಂದು ಸಣ್ಣದಂಥ ಮಳಿಗೆಯನ್ನು ಪ್ರಾರಂಭಿಸಿದರು. ಆವಾಗ ಸಹ ನಾವು ಉದ್ಘಾಟನೆ ಮಾಡಿ ಇವತ್ತು ನಮಗೆ ಸಂತೋಷ. ಯಾಕೆಂದರೆ 2 ವರ್ಷದಲ್ಲಿ ಒಂದು ಗ್ರಾಹಕರ ಮೆಚ್ಚುಗೆಯನ್ನು ಪಡೆದು ಇವತ್ತು ದೊಡ್ಡ ಮಟ್ಟದಲ್ಲಿ ಶೋರೂಮು ಮಾಡಿರುವಂಥ ವಿಜೇತ್ ಮತ್ತು ಅವರ ದಂಪತಿಗಳು ಇವತ್ತು ನಾನು ತಿಳಿದ ಮಟ್ಟಿಗೆ ಪುತ್ತೂರಲ್ಲಿ ಬೆಳೆಯುತ್ತಿರುವಂಥ ನಗರ. ಯಾಕೆಂದರೆ ನಮ್ಮ ಒಂದು ಕಾಲೇಜು ಕೂಡ ಒಂದು ಫ್ಯಾಷನ್ ಡಿಸೈನ್ನ ಒಂದು ಕಾಲೇಜ್. ಇವಾಗಿನ ಜನತೆ ಕಾಲಘಟ್ಟದಲ್ಲಿ ಒಂದು ಹೊಸ ಉಡುಪು, ಹೊಸ ಬೇರೆ ಬೇರೆ ಫ್ಯಾಷನ್ ಮೂಲಕ ತಮ್ಮ ಮಿಂಚುವಂಥ ಒಂದು ಸಮಯ. ಆ ಸಮಯದಲ್ಲಿ ನಾವು ನೋಡುವಂಥದ್ದು ಒಂದು ಕ್ವಾಲಿಟಿ, ದರದಲ್ಲಿ ವ್ಯತ್ಯಾಸಗಳು ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡ್ತೇವೆ. ಅದಕ್ಕೆ ಸರಿಯಾಗಿ ಇವತ್ತು ತಮ್ಮನಿವಿ ಸಂಸ್ಥೆಯು ಇವತ್ತು ಗ್ರಾಹಕರ ಮೆಚ್ಚನ್ನು ಪಡೆದು ಪುತ್ತೂರಲ್ಲಿ ದೊಡ್ಡದಾದ ಶೋರೂಮ್ ಮಾಡಿದೆ. ಯಾಕೆಂದರೆ ನಾವು ಹಂತವಾಗಿ, ಯಾಕೆಂದರೆ ಯುವಕರು ಅವರು ಕೂಡ ಬೇರೆ ಬೇರೆ ಕಡೆಯಲ್ಲಿ ದುಡಿದು ಇವತ್ತು ಒಂದು ತನ್ನದಾದಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕಿದ್ರೆ ಅದರ ಕಷ್ಟ ನಷ್ಟ ಎಲ್ಲವೂ ಅರಿತು ಮೇಲೆ ಬಂದವರು. ಅಂಥ ಯುವಕರು ಮಾಡಿರುವಂಥ ಈ ಒಂದು ಸಂಸ್ಥೆಗೆ ನಮ್ಮ ಸಹಕಾರ ಇದ್ದರೆ ಮಾತ್ರ ಅವರು ಮುಂದಕ್ಕೆ ಹೋಗಲು ಸಾಧ್ಯ. ನಾನು ಯಾವಾಗಲೂ ಬರ್ತಾ ಇರ್ತೇನೆ, ಹೆಚ್ಚಾಗಿ ನಾನು ಮಾತಾಡ್ತಾ ಇರ್ತೇನೆ. ನಾನು ಕೂಡ ಅವರ ಒಂದು ದೊಡ್ಡ ಗ್ರಾಹಕ. ನಮ್ಮ ಕಾಲೇಜಲ್ಲಿ ಕೂಡ ನಾವು ಯಾವಾಗಲೂ ಹೇಳ್ತಿದ್ದೇವೆ, ಅವರು ಕೂಡ ಬರ್ತಾ ಇದ್ದಾರೆ. ನಾವೆಲ್ಲರೂ ಸಹಕಾರ ಕೊಟ್ಟಾಗ ಅವರು ಮುಂದೆ ಬರಲಿಕ್ಕೆ ಸಾಧ್ಯ. ಯಾಕೆಂದರೆ ಇವಾಗಿನ ನೋಡುವಾಗ ತುಂಬ ಸಂತೋಷ ಆಗ್ತದೆ. ದೊಡ್ಡದಾದ ಮಳಿಗೆ, ಒಂದು ಎಲ್ಲ ವಿಸ್ತಾರವಾಗಿ ಗ್ರಾಹಕರು ಬಂದು ಎಲ್ಲ ಸೇರುವಂಥ ಒಂದು ಜಾಗದಲ್ಲಿ ಕಾರು ಎಲ್ಲ ಪಾರ್ಕಿಂಗ್ ಇರುವಂಥ ಜಾಗ, ಒಳಗಡೆ ಕೂಡ ಏನು ಕಂಜೆಸ್ಟೆಡ್ ಇಲ್ಲ. ಮತ್ತು ಇಷ್ಟು ತನಕ ಅವರು ಕಾಪಾಡಿಕೊಂಡು ಬರುವಂಥ ಕ್ವಾಲಿಟಿ ಅಂದರೆ ಒಂದು ದೊಡ್ಡ ಮಟ್ಟದ ಕಾಂಜೀವರಂ ಆಗಲಿ ಬೇರೆ ಬೇರೆ ನನಗೆ ಗೊತ್ತಿಲ್ಲ. ವಿದ್ಯಾಕ್ಕ ಅವಾಗ ಹೇಳಿದರು, ವಿದ್ಯಾಕ್ಕ ಮತ್ತು ಮತ್ತೊಬ್ಬರು ಕೂಡ ಹೇಳಿದರು ನಾವು ಕೂಡ ಗ್ರಾಹಕರಂತ. ಅಂದರೆ ಅವರು ಹೆಂಗಸರಿಗೆ ಮಾತ್ರ ಅದರ ಬಗ್ಗೆ ಗೊತ್ತಿತ್ತು. ಆದರೆ ನಾವು ಕೊಂಡೋಗುವವರು, ನಮ್ಮ ಹೆಂಗಸರಿಗೆ ಕೂಡ ಒಳ್ಳೆಯದು ಅಂತ ಹೇಳಿದರೆ ನಾವು ಕೂಡ ಮತ್ತೆ ಅಲ್ಲಿ ಅವರನ್ನು ಕರ್ಕೊಂಡು ಬರ್ತೇವೆ. ಅಂಥ ಕೆಲಸವು ನಮ್ಮಿಂದ ಆಗಲಿ, ಇವರ ಸಂಸ್ಥೆ ಇನ್ನಷ್ಟು ಉಜ್ವಲವಾಗಿ ದೊಡ್ಡ ಇನ್ನು ಬೇರೆ ಬೇರೆ ಕಡೆಯಲ್ಲಿ ಆಗುವಂಥ ಆಗಲಿ. ಮಾಲಿಂಗೇಶ್ವರನ ಎದುರು ಇರುವಂಥ ಸಂಸ್ಥೆ ಇದು. ಯಾಕೆಂದರೆ ಯಾವಾಗಲೂ ನಾವು ಎದುರು ಮಾಲಿಂಗೇಶ್ವರನ ನಂಬಿದರೆ ಮಾಲಿಂಗೇಶ್ವರ ಯಾವಾಗಲೂ ನಮ್ಮನ್ನು ಕೈ ಬಿಡುವುದಿಲ್ಲ. ಅಂಥ ಒಂದು ಸಂಸ್ಥೆ ಇನ್ನಷ್ಟು ಉಜ್ವಲ ಆಗಲಿ ಅಂತ ಹೇಳುತ್ತಾ ವಿಜೇತ್ ಮತ್ತು ಅವರ ಮಾಲಶ್ರೀ ಅವರು ದಂಪತಿಗಳೇ ನಾನು ಶುಭ ಕೋರುತ್ತಾ
ಅವಕಾಶಕ್ಕಾಗಿ ವಂದನೆಗಳು. ಮಾತ ದೈವದೇವರನ್ನು ಎದುರ್ದಿದ್ದು ಅಂಚನೆ ಪುತ್ತೂರ್ದ ಮಹಾಲಿಂಗೇಶ್ವರ ಅಂಚನೆ ಇಂಕಲ ವಿಟ್ಲದ ಸಾನ್ನಿಧ್ಯದ ಮಂಜುನಾಥೇಶ್ವರ ಅನಂತೇಶ್ವರ ಪಂಚಲಿಂಗೇಶ್ವರ ದೇವರನ್ನು ಎದುರ್ದಿದ್ದು ವಿಜಿತ್ ಮತ್ತು ಬೊಕ ಮಾಲಗ್ ಆಶೀರ್ವಾದ ಮಲ್ಪೊಡು ಕೇಳೊಂದುಲ್ಲೆ. ಅಂಚನೆ ಬತ್ತಿನ ಜನಕಲು ಗುರು ಹಿರಿಯರು ಕೆಲವು ನಮ್ಮೊಟ್ಟಿಗೆ ಉಳ್ಳೇರು, ಕೆಲವು ನಮ್ಮ ಒಟ್ಟಿಗೆ ಇಜ್ಜೆದಿತ್ತೆ ಅಕಲ್ ಮಾತ ಆಶೀರ್ವಾದ ನಮ್ಮ ವಿಜೇತ್ ಮಾಲಾಗ್ ತಿಕ್ಕೋಡೊಂದು ಕೇಳೊಂದುಲ್ಲೆ. ಅಂಚನೆ ಭಾರಿ ಕಷ್ಟ ಬರ್ತದು ಒಂಜಿ ಸಂಸ್ಥೆಯನ್ನು ಮಕ್ಕಳು ಶುರು ಮಲ್ತಿತ್ತೇರು ಎಲ್ಲಿಯ ಮಟ್ಟದ 2 ವರ್ಷ ದುಂಬು ನಮ್ಮ ಎಲ್ಲಿ ಇನ್ಲ್ಯಾಂಡ್ ಮಯೂರ ಅಲ್ಪ ಶುರು ಮಲ್ತದ್ದು ಅಲ್ತದ್ದು ಒಂಜಿ ಹೆಜ್ಜೆ ಐತೆ ದುಂಬು ದೀತೇರು. ಆ ಹೆಜ್ಜೆ ದುಂಬು ಬರೋಡಂಡ ನಿಕಲ ಮಾತೆರ್ನಲ್ಲ ಪ್ರೋತ್ಸಾಹ ನಿಕಲ ಬೆಂಬಲ ಮಾತೆರ್ನಲ್ಲ ಒಂಜಿ ಆಶೀರ್ವಾದ ಉಪ್ಪಡಂದು ಕೇನೊಂದುಲ್ಲೆ. ಅಂಚನೆ ಅಕ್ಲೆಗೆ ಪ್ರೋತ್ಸಾಹ ಕೊರೋಡನ್ನ ಮೂಲು ನಿಕುಲ್ ಬರೋಡು ವಿನ್ಯಾಸದ ನಮ್ನೆದ ಕೆಲವು ಕಷ್ಟ ಬರ್ತದೆ ಅಕಲ್ ಮಲ್ತಿನ ಈ ಅಂಗಡಿಗೆ ಕೆಲವು ಸಾಮಗ್ರಿ ಮಾತ ಪತೊಂದು ಬೇರೆ ಬೇರೆ ನಮ್ನೆದ ಸೀರೆ ಅಂಚ ಈ 2.5 ವರ್ಷದ ಅನುಭವ ಆಯ್ನೆಂಚಿನ ಅಕ್ಲೆಗೆ ಪನ್ನ ಓ ಸೀರೆ ಎರೆಗೆ ಹೆಚ್ಚಂತಿನ ಜನಕ್ಲೆಗೆ ಮುಟ್ಟೋಡೊಂದು ವಿನ್ಯಾಸದ ಸೀರೆಲ್ಲ ಅಕ್ಲು ಪರ್ಚೇಸ್ ಮಾಡ್ತೊಂದು ಬರ್ತದೆ ಮೂಲ ಪಾಡ್ದೇರು. ಅಂಚನೆ ಮಾತೆರ್ಲ ಬರ್ತದೆ ಈ ಅಂಗಡಿಗೆ ಭೇಟಿ ಕೊರೋಡು ಅಂಚನೆ ಸೆಲೆಕ್ಷನ್ ಮಲ್ತದ ಪೋಲೆ ಭಾರಿ ಖುಷಿಟ್ ಒಂದು ಮಲ್ಪನ ಅಂಚಿನ ನಮ್ಮ ಸಿಬ್ಬಂದಿ ವರ್ಗನ ಉಲ್ಲೇರ್ ಮುಲ್ಪ ಅಕ್ಲೆಗ್ಲ ದೇವರು ಆರೋಗ್ಯ ಆಶೀರ್ವಾದ ಮಲ್ಪಾಡ ಅಕ್ಲೆಗ್ಲ ಅಕಲ ಜೀವನಡು ದುಂಬು ಬರ್ಪಿನ ಅಂಚಿನ ಒಂಜಿ ಆಶೀರ್ವಾದ ಮಲ್ತದ ಅಂಚನೆ ಎಡ್ಡೆ ಆವಡನ್ನು ಕೇಳೊಂದುಲ್ಲೆ. ಆತ ಅತಿಥಿಗಳ ಧನ್ಯವಾದ. ನಮ್ಮ ಸಂಸ್ಥೆಡ್ ಏತ್ ಗುಣಮಟ್ಟದ ಕೊರೆರಾಪನು ಆತ ಗುಣಮಟ್ಟದ ಪ್ರೊಡಕ್ಟ್లను ಕೊರಡೊಂದು ನಮ್ಮ ಒಂಜಿ ಆಶೆ. ದೆಡ್ದಿಲ ನನ್ನಲ ನಮ್ಮ ಡ್ರೀಮ್ಸ್ ಉಂಡು ಫುಲ್ ಔಟ್ಲೆಟನ್ನು ಫುಲ್ ಮಲ್ಪನಲ್ಲಕನೆ ಐಕ್ ಪೂರನಿಗ್ಲಿ ಜನಕ್ಲಿ ಸಪೋರ್ಟ್ ಕೊಡಿ ಇತ್ನೇಟ ಸಪೋರ್ಟ್ ಕೊಡ್ತಾರೆ ನನ್ನಲ ನಮಕ್ ಸಪೋರ್ಟ್ ಕೊಡ್ದು ನನ್ನ ಆತ ಮಿತ್ತು ಬರ್ಪುನಂಚಿನ ನಮಕ್ ಒಂಜಿ ಆಶೀರ್ವಾದ ಮನ್ಪೊಡೊಂದು ಯಾನ್ ಕೇನೊಂದುಲ್ಲೆ. ಧನ್ಯವಾದ. ಹತ್ತುರೋಡೆಯ ನಮ್ಮ ಮಹಾಲಿಂಗೇಶ್ವರನ ದುಂಬುದಿ ಒಂದು ನಮ್ಮ ಉಳ್ಳಾಲ್ತಿ ಬಲ್ನಾಡು ಉಳ್ಳಾಲ್ತಿ ಅಪ್ಪೆನ ದುಂಬುದಿ ಒಂದು ವಿಟ್ಲದ ಪಂಚಲಿಂಗೇಶ್ವರ ಅಪ್ಪೆನ ದೇವರನ್ನು ದುಂಬುದಿ ಒಂದು ಅಂಚನೆ ಇಂಕಲ್ನ ದೈವದೇವರನ್ನು ದುಂಬುದಿ ಒಂದು ಬತ್ತನಕ್ಲೆ ಮಾತ ಎನ್ನ ಧನ್ಯವಾದ. ಅಂಚೆ ಗೆಸ್ಟ್ ನಕ್ಲೆ ಕೆಲವು ಪೋಯರು ಅಂಚ ಏನು ಮಾತಾಟೋ ಒಟ್ಟಿಗೆ ಪನಂದ್ಲೆ ಮಾತಾಡಿಗ್ಲ ಧನ್ಯವಾದ ಒಂದು ಇಂಕ್ಲವೇ 2.5 ವರ್ಷ ದುಂಬು ಇಂಕ್ಲ ಇನಾಗ್ರೇಷನ್ ಆನಾಗ ಡಾಕ್ಟರ್ ಗೀತಾ ಪ್ರಕಾಶ್ ಆರೊಂಜಿ ಅಪ್ಪೆಲ್ನ ಬಾಲೆಲ್ನ ಒರಿಪವನಂಚಿನ ಬೇಲೆ ಮಂತೊಂದರ್ ಆರ ಗೈನಕಾಲಜಿಸ್ಟ್ ಆರ್ನ ಬೈಡೆ ಬತ್ತಿತ್ತದು ಮುಕ್ಲು ನನ್ನ ಒಂತ ಟೈಮ್ ಡೆ ನನೊಂಜಿ ಶಾಪ್ ನನೊಂಜಿ ಮಲ್ಲಾದ ಮನ್ಪಡು ಬಂದದು ಅಪ್ಪಗೆ ಎಂಕ್ಲೆಗೆ ಧೈರ್ಯ ಇಜ್ಜಂದು ಈ ಶಾಪ್ನೇ ನಡಪೌಲ್ಯ ಅವಿಜ್ ಎಂಕ್ಲೆಗೆ ಕಾನ್ಫಿಡೆನ್ಸ್ ಇಜ್ಜಂಡು ದೇವರ ಸಮಾನನೇ ಆರೊಂಜಿ ಒಂಜಿ ಬಾಲೆಗ್ ಒಂಜಿ ಮನುಷ್ಯ ಭೂಮಿಗೆ ಬರ್ಪುಲ್ನ ಕೊಂಚ ಅಪ್ಪಲ್ನ ಬದುಕವನಂಚಿನ ಒಂಜಿ ಬೇಲೆ ಮನ್ಪುನಾರ ಅರ್ನ ಬಾಯ್ದ ಬತ್ತನಿರ್ದ ಅವಲೊಂಜಿ ರೀಸನ್ ಎಂಗ್ಲು ಕೊಡೊಂಜಿ ಈತ ಮಲ್ಲ ಅವಲ ಶಾರ್ಟ್ ಪೀರಿಯಡ್ ಈ ಕಾಂಪಿಟೇಷನ್ ನೆಟ್ ಎಂಗ್ಲೊಂಜಿ 2.5 ವರ್ಷ ಮಂತನ ಅಂಚನೆ ಮಾತ ಪುತ್ತೂರು ಜನತೆ ನಲ ಸಪೋರ್ಟು ಎಂಕ್ಲ ಮಿತ್ತು ಬರಿಯಾರೆ ಅಂಚನೆ ಎಂಕ್ಲು ಆಫರ್ ಹತ್ತಂದೆ ಆಫರ್ ಇಂದತ್ತು ಇತ್ತೆ ಆಫರ್ ಕೊರೋನಾ ಜನಕ್ಲು ಬಲ್ತಂದ್ ಬರ್ಪೇರು ಆ ಮೈಂಡ್ ಸೆಟ್ ಇಜ್ಜಂದೆ ಜನಕ್ಲೆಗ್ ಎಡ್ಡೆ ಕ್ವಾಲಿಟಿ ಐಟಮ್ ಕೊರೋಡು ಆ ಕ್ವಾಲಿಟಿ ಐಟಮ್ ಕೊರೋಡನ್ನ ಇಂಕ್ಲು ಖುದ್ದು ಯಾಲ್ನ ಎನ್ನ ಮಿಸ್ಸಸ್ಲ ಒಟ್ಟಿಗೆ ಓಲೋಲ್ ತಿಕ್ಕೊಂಡು ಕಾಂಜೂರ ಮಾಡು ಕೋಲ್ಕತ್ತಾ ಆವಡು ಬನಾರಸ್ ಆವಡು ಎಂಕ್ಲು ಖುದ್ದು ಬೋದು ಇನ್ನು ಸೆಲೆಕ್ಟ್ ಮಂತದ್ದು ಅವ್ ಎಂಗ್ಲಿಗ್ ಕಾಸ್ಟ್ ಇಲ್ಲ ಬಟ್ ಎಂಗ್ಲಿ ಆ ಕಾಸ್ಟ್ ಇಲ್ಲ ಮನ್ಪನ ಎಂಗ್ಲಿಗ್ ಜನಕ್ಲಿಗ್ ಕ್ವಾಲಿಟಿ ಐಟಮ್ ಕೊರೋಡು ಬಂದದು ಎಂಕ್ಲೆ ಖುದ್ದು ಎಂಕ್ಲೆ ಜೋಕ್ಲೆಲ್ಲ ಎತ್ತೊಂದು ಎಂಕ್ಲೆ ಬಂಗಾಂಡಲ ಮುಗ್ಲಿಗ್ ಕ್ವಾಲಿಟಿ ಐಟಮ್ ಕೊರೋಡು ಬಂದದು ಎಂಕ್ಲ ಒಂಜಿ ಪ್ರಯತ್ನ ಆಯ್ತಾ ರಿಸಲ್ಟ್ ಎಂಕ್ಲಿಗ್ ಇತ್ತೆ ತೋಜೊಂದುಂಡು 2.5 ವರ್ಷ ಎಂಕ್ಲಿಗ್ ಆ ರಿಸಲ್ಟ್ ತೋಜೊಂದುಂಡು ಅಂಚ ಅಂಚ ಮಾತ ಬತ್ತನಕ್ಲಿಗ್ ಅವೇ ಐಟಮ್ ಅವೇ ನಮ್ಮ ಪ್ಯೂರ್ ಸಿಲ್ಕ್ಡ್ ಎಂಗ್ಲ ಕಸ್ಟಮೈಸ್ ಮನ್ಪ ಓವು ಡಿಸೈನ್ ನಿಕ್ಲು ಪಂಡ ಎಂಕ್ಲಿಗ್ ಡಿಸೈನ್ ಕೊರ್ನಾಂಡು ಓವೇ ಡಿಸೈನ್ ಅವಾರ್ಡ್ ಕಲರ್ ಕಾಂಬಿನೇಷನ್ಸ್ ಬೊಕ್ಕ ಅವು ರೇಂಜ್ ವೈಸ್ ನಿಕ್ಲಿಗ್ 12,000 ಏತ್ 2 ಲಕ್ಷ 3 ಲಕ್ಷ ಏತ್ ರೇಂಜ್ ಇಂದ ಪಂಡ ಎಂಕ್ಲ ಆ ಟೈಪ್ ಮಂತ್ ಕೊರ್ಪ ಎಂಕ್ಲು ಬೊಕ್ಕ ಅವತ್ತಂದೆ ಇತ್ತ ಮಸ್ತ್ ಸಾರೀಸ್ ಉಂಡು ಇತ್ತ ಟ್ರೆಂಡಿಂಗ್ ಉಪ್ಪುನ ಅವು ಪ್ಯೂರ್ ಸಿಲ್ಕ್
ಸೆಮಿ ಸಿಲ್ಕ್ ಬೊಕ್ಕ ಬನಾರಸಿಡ್ ಬೊಕ್ಕ ಕಲ್ಕತ್ತಾ ಐಟಮ್ಸ್ ಅಂಚನೆ ಸಲ್ವಾರ್ಸ್ ಉಂಡು ಇಲ್ಲಿ ಪೊನ್ನುಲೆಗ ಆಪುನ ಸಲ್ವಾರ್ಸ್ ಮಸ್ತ್ ಟೈಪ್ಸ್ ಉಂಡು ಅಂಚ ಎಂಕಲ ಪ್ರಯತ್ನವೇ ಯುನಿಕ್ ಕಲೆಕ್ಷನ್ಸ್ ಬೊಕ್ಕ ಕ್ವಾಲಿಟಿ ಐಟಮ್ಸ್ ಅಂಚ ಮಾತೆರ್ಲ ಅವರ ವಿಸಿಟ್ ಕೊಡ್ದು ಎಂಕಲ್ ಖಾಲಿ ಬಾಯ್ಡ್ ಬನ್ಪನ ಅತ್ ಒಂಜಿ ಆ ಕ್ವಾಲಿಟಿ ಚೆಕ್ ಮಂತದ್ದು ಎಂಕ್ಲೆಗ್ ತುಂಬ ಸಪೋರ್ಟ್ ಮನ್ಪಡೊಂದು ಮಾತಕ್ಕೇನೋದಿಲ್ಲ. ಇವತ್ತು ದೊಡ್ಡದಾಗಿ ವಿಶಾಲವಾಗಿ ಮಹಿಳೆಯರಿಗೆ ಬೇಕಾದನ್ನೆಲ್ಲ ತಂದು ಶೇಖರಣೆ ಮಾಡಿದ್ದಾರೆ. ಇವತ್ತಿನ ಯುಗದಲ್ಲಿ ಕಾಲದಲ್ಲಿ ಫ್ಯಾಷನ್ ದಿನ ದಿನ ಬೇರೆ ಬೇರೆ ಆಗ್ತಾ ಇದೆ. ಹಾಗಿರುವಾಗ ಹೆಂಗಸರಿಗೆ ಬೇಕಾದಂತಹ ಎಲ್ಲವನ್ನೂ ತಂದಿದ್ದಾರೆ. ಎಲ್ರಿಗೂ ಕೈಗೆಟಕುವ ಹಾಗೆ ಮಾಡಿದಂತಹ ನಿಮಗೆ ಶುಭ ಹಾರೈಸ್ತಾ ಇದ್ದೇನೆ. ಯಾವುದಕ್ಕೂ 6 ತಿಂಗಳಿಗೊಮ್ಮೆ ಚೇಂಜ್ ಆಗ್ತಾ ಇರ್ತದೆ ಇವತ್ತು ಫ್ಯಾಷನ್ಗಳು ಕೂಡ. ಆದ ಕಾರಣ ಹೆಚ್ಚಿನ ಜನರು ಬಂದು ಇಲ್ಲಿ ನಿಮ್ಮ ಈ ಸಂಗ್ರಹದಿಂದ ಹೆಚ್ಚಿನ ನಿಮಗೂ ವ್ಯಾಪಾರ ಆಗಬೇಕು, ಅವರಿಗೂ ತೃಪ್ತಿ ಆಗಬೇಕು ಅಂತ ವ್ಯವಸ್ಥೆಗೆ ಮಹಾಲಿಂಗೇಶ್ವರನಿಗೆ ಅನುಗ್ರಹ ಮಾಡಲಿ. ಲಿಂಗೇಶ್ವರ ದೇವರ ಅನುಗ್ರಹವನ್ನು ಬೇಡುತ್ತಾ ನಮ್ಮ ಈ ಬೈಪಾಸ್ ರಾಜ ರಸ್ತೆಯಲ್ಲಿ ಅತ್ಯಂತ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಇವತ್ತು ತಮನ್ವಿ ಸಿಲ್ಕ್ ಸೆಂಟರ್ ಇವತ್ತು ಉದ್ಘಾಟನೆಗೊಂಡಿದೆ. ಬೆಳೆಯುತ್ತಿರತಕ್ಕಂತಹ ಈ ಪುತ್ತೂರಿನ ಹೃದಯ ಭಾಗದಲ್ಲಿ ಈ ವ್ಯವಸ್ಥೆಯನ್ನು ರೂಪಿಸಿರತಕ್ಕಂತಹ ಈ ಆಡಳಿತ ಪಾಲುದಾರರಿಗೆ ಶುಭವನ್ನು ಕೋರುತ್ತಾರೆ. ಮಹಾಲಿಂಗೇಶ್ವರ ದೇವರು ಇವರ ಸಂಸ್ಥೆಯನ್ನು ಉತ್ತರೋತ್ತರ ಅಭಿವೃದ್ಧಿ ಮಾಡಲಿ, ಹಾಗೆ ಈ ಊರಿನ ಜನರು ಇವರಿಗೆ ಪ್ರೋತ್ಸಾಹವನ್ನು ನೀಡಲಿ. ಬಹುಶಃ ಈಗ ನಾವು ಕಾಣ್ತಾ ಇದ್ದೇವೆ ಈ ಭಾಗ ಬೆಳೆಯುತ್ತಾ ಇದೆ. ಈ ಬೆಳೆಯುತ್ತಿರತಕ್ಕಂತಹ ಈ ಸಂದರ್ಭದಲ್ಲಿ ಪುತ್ತೂರು ಪೇಟೆಯಲ್ಲಿರತಕ್ಕಂತಹ ಈ ಒಂದು ಸಂಸ್ಥೆ ಇವತ್ತು ಬೈಪಾಸಿಗೆ ಬಂದು ಈ ಬೈಪಾಸಿನಲ್ಲಿ ವ್ಯವಹಾರವನ್ನು ಮಾಡಿ ಈ ಭಾಗದ ಮಹಿಳೆಯರ ಮತ್ತು ಅವರು ಇನ್ನು ಮುಂದೆ ಪುರುಷರ ಕೂಡ ವಸ್ತ್ರಗಳನ್ನು ಹಾಕುವಂಥ ವ್ಯವಸ್ಥೆಗೆ ಪೂರಕವಾಗಿ ದೇವರು ಅವರಿಗೆ ಅನುಗ್ರಹವನ್ನು ಮಾಡಲಿ, ಹಾಗೂ ಎಲ್ಲ ಗ್ರಾಹಕರನ್ನ ಸೆಳೆಯತಕ್ಕಂತಹ ವ್ಯವಸ್ಥೆ ಅವರಲ್ಲಿ ಆಗಲಿ. ಉಡುಪಿಯಲ್ಲಿ ಜಯಲಕ್ಷ್ಮಿ ಯಾವ ರೀತಿ ಇದೆಯೋ ಅಂತಹ ಸಂಸ್ಥೆಯನ್ನು ಹುಟ್ಟುಹಾಕತಕ್ಕಂತಹ ಒಂದು ವ್ಯವಸ್ಥೆಯನ್ನ ದೇವರು ಮತ್ತು ಊರಿನ ಜನರು ಅವರಿಗೆ ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಎರಡು ಮಾತನ್ನು ಕೊಡಬೇಕು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.